ಮಿಥ್ಯ ಸುಖ ಇದು ನ್ಯೂಯಾರ್ಕ್ ನಗರದಲ್ಲಿ ನಡೆಯುವಂಥ ಒಂದು ಕತೆ. ಆದರೆ ಕತೆ ಮಾತ್ರ ಅಪ್ಪಟ ಕನ್ನಡದ್ದು. ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿನ ಕಥಾನಾಯಕಿ ವಾಣಿ ನ್ಯೂಯಾರ್ಕಿನ ಒಂದು ಸಂಸ್ಥೆಯಲ್ಲಿ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡ್ತಿರುವಂಥ ಕನ್ನಡದ ಕಥೆಗಾರ್ತಿ. ಅವಳು ನ್ಯೂಯಾರ್ಕನ್ನು ಕಾಣೋದು, ಓದುಗರಿಗೆ ಕಾಣಿಸೋದು ಮತ್ತು ಬದುಕಿನ ಪ್ರತಿಯೊಂದು ಅನುಭವಕ್ಕೆ ತೆರೆದುಕೊಳ್ಳೋದು ಇವೆಲ್ಲ ಕನ್ನಡದ ಭಾಷೆಯ ಹಿನ್ನೆಲೆಯಲ್ಲಿದೆ. ಕಾದಂಬರಿ ಯುದ್ಧಕ್ಕೂ ನಾವು ನೋಡ್ಕೊಂಡು ಬಂದ ಸಿನಿಮಾಗಳು ಮತ್ತು ಹಲವು ಸಾಹಿತ್ಯ ಕೃತಿಗಳ ಉಲ್ಲೇಖವೂ ಇದೆ. ಈ ಕಾದಂಬರಿಗೆ ಸ್ವಗತ ಮಾದರಿಯ ನಿರೂಪಣೆ ಇದೆ. ಇದು ಬಹಳ ವಿಶೇಷವಾಗಿದೆ. ನಮ್ಮ ಪ್ರೀತಿಯ ಮೇಷ್ಟ್ರು KVN ಸರ್ ಬೆನ್ನುಡಿಯಲ್ಲಿ ಗುರುತಿಸಿರುವಂಥ ಹಾಗೆ ಈ ನಿರೂಪಣೆ ತೀವ್ರಗೊಂಡಾಗ ಕವಿತೆಗಳಾಗಿ ಮಾರ್ಪಡೋದನ್ನು ನಾವು ಕಾಣ್ತೇವೆ. ಅದೇ ಕಾರಣಕ್ಕಾಗಿ ಈ ಕಾದಂಬರಿಯಲ್ಲಿ ಸುಮಾರು 26 ಕವಿತೆಗಳು ಇವೆ. ಕತೆ ಏನು ಅನ್ನೋದನ್ನು ಒಂದು ಸಾಲಿನಲ್ಲಿ ಹೇಳಿ ಮುಗಿಸ್ಬೋದು. ಆದರೆ ನಿಜವಾಗಿ ಕತೆ ನಡೆಯೋದು ಇಲ್ಲಿನ ನಾಯಕಿಯ ವಾಣಿಯ ಮನೋಲೋಕದ ಒಳ ಕೋಣೆಗಳಲ್ಲಿ. ಸೊ ನಮ್ಮೆಲ್ಲರ ಬದುಕಿನಲ್ಲೂ ಕೆಲವು ಅನಿರೀಕ್ಷಿತ ಘಟನೆಗಳು ನಡೀತವೆ. ಆ ಅನುಭವವನ್ನು ಹಾಯ್ದು ಬಂದ ಮೇಲೆ ಆ ತನಕ ನಮಗೆ ಗೊತ್ತಿದ್ದ ಬದುಕೇ ಹೊಸ ರೀತಿಯಲ್ಲಿ ಕಾಣಿಸೋಕೆ ಶುರುವಾಗುತ್ತೆ. ವಾಣಿಯ ಬದುಕಿನಲ್ಲೂ ಕೂಡ ಇಂಥದ್ದೊಂದು ಅಧ್ಯಾಯ ಅಚಾನಕ್ಕಾಗಿ ತೆರೆದುಕೊಳ್ಳುತ್ತೆ. ಅದನ್ನು ಅವಳು ಹೇಗೆ ಎದುರಿಸ್ತಾಳೆ, ಹೇಗೆ ಅವಳು ಅದೇ ಬದುಕನ್ನು ಹೊಸ ಬೆಳಕಿನಲ್ಲಿ ಕಂಡುಕೊಳ್ತಾಳೆ ಅನ್ನೋದೇ ಬಹಳ ಬಹಳ ಮುಖ್ಯವಾದ ಕತೆ. ಹಾಗೆ ನೋಡಿದ್ರೆ ಇದೊಂದು ಕಮ್ಮಿಂಗ್ ಆಫ್ ಏಜ್ ಟೇಲ್ ಅಂತ ಅಂದ್ರೂ ಸರಿ ಹೋಗ್ಬೋದೇನೋ. ಇಲ್ಲಿ ವಾಣಿ ಕೈಗೊಳ್ಳುವಂಥ ನಿರ್ಧಾರಗಳು ಒಪ್ಪಿಗೆ ಆಗಲಿ ಬಿಡಲಿ, ಆದರೆ ಕಾದಂಬರಿಯ ರೀಡಬಿಲಿಟಿಗೆ ಮಾತ್ರ ಯಾವುದೇ ತಡೆ ಉಂಟಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಾದಂಬರಿ ಎಡೆ ಬಿಡದೆ ಓದಿಸ್ಕೊಂಡು ಹೋಗುತ್ತೆ ಅಂತ ಈಗಾಗಲೇ ಓದಿರುವಂಥ ಸುಮಾರು ಓದುಗರು ಅಭಿಪ್ರಾಯಪಟ್ಟಿದ್ದಾರೆ. ಓದುಗರು ಗುರುತಿಸಿರೋದನ್ನು ಇನ್ನೊಂದು ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಗಂಡಿರಲಿ ಹೆಣ್ಣಿರಲಿ ಇಲ್ಲಿರುವ ಈ ಕಾದಂಬರಿಯಲ್ಲಿ ಬರುವಂಥ ಟ್ರವರ್ನಂಥ ಒಬ್ಬ ಸ್ನೇಹಿತ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಹೇಳೋದು. ಆ ಟ್ರವರ್ ಒಬ್ಬ ಸ್ನೇಹಿತ ಯಾರು ಅನ್ನೋದನ್ನು ನೀವು ಈ ಕಾದಂಬರಿ ಓದಿನೇ ತಿಳ್ಕೊಬೇಕು. ಒಟ್ಟಾರೆಯಾಗಿ ಈ ಕಾದಂಬರಿ ಒಂದು ಹೊಸ ಓದಿನ ಅನುಭವವನ್ನು ನೀಡುತ್ತೆ. ಸೊ ನೀವು ಕಾದಂಬರಿ ಪ್ರಿಯರಾಗಿದ್ದರೆ, ಕವಿತೆ ಪ್ರಿಯರಾಗಿದ್ದರೆ ಮತ್ತು ಒಳ್ಳೆ ಕಥಾಪ್ರಿಯರೂ ಆಗಿದ್ದರೆ ಇದನ್ನು ನಿಮ್ಮ ಓದಿನ ಆಯ್ಕೆಯಾಗಿ ಖಂಡಿತ ಮಾಡ್ಕೋಬೋದು. ಸೊ ಎಂದಿನಂತೆ ಈ ಕಾದಂಬರಿನ ಆರ್ಡ್ರ್ ಮಾಡಲಿಕ್ಕೆ ನಮ್ಮ BTL ಬುಕ್ ಶಾಪ್ ವೆಬ್ಸೈಟ್ಗೆ ಭೇಟಿ ನೀಡಿ ಆರ್ಡ್ರ್ ಮಾಡಿ ನಮಗೆ ವಾಟ್ಸಪ್ ಸಂದೇಶ ಕಳಿಸ್ರು ಸಾಕು, ನಾವು ಕಳಿಸ್ಕೊಡ್ತೀವಿ. ಅಥವಾ ಬೆಂಗಳೂರಿನ ವಿಜಯನಗರದ ಮೆಟ್ರೋ ಪಕ್ಕದಲ್ಲೇ ನಮ್ಮ ಪುಸ್ತಕ ಮಳಿಗೆಯೂ ಇದೆ, ಇಲ್ಲೂ ಕೂಡ ಬಂದು ಬ್ರೌಸ್ ಮಾಡಿ ನೀವು ಹಲವಾರು ಪುಸ್ತಕಗಳನ್ನ ತಗೋಬೋದು. ಸೊ ಇದೇ ರೀತಿಯಾದ ಬುಕ್ಸ್ ರೆಕಮೆಂಡೇಷನ್ಗೋಸ್ಕರ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ವಾಟ್ಸಪ್ನಲ್ಲಿ ನಮ್ಮದೇ ಗ್ರೂಪ್ ಮತ್ತು ಚಾನಲ್ಸ್ ಇದೆ, ಅಲ್ಲೂ ಕೂಡ ಜಾಯ್ನ್ ಆದರೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ಇದು ಇವತ್ತಿನ ರೆಕಮೆಂಡೇಷನ್ನು. ಓದಿ ಕಾವ್ಯ ಕಡಮೆ ಅವರ ಮಿಥ್ಯ ಸುಖ ಕಾದಂಬರಿ ಓದಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.